ಕೂಡ ಅತಿಯಾದ ಮಳೆಯಿಂದಾಗಿ ಭತ್ತದ ಬೆಳೆ ಸರ್ವನಾಶವಾಗಿದೆ. ಭತ್ತದ ವಿವಿಧ ಬೆಳೆಗಳು ಮಳೆಯಿಂದಾಗಿ ಹಾನಿಯಾಗಿದೆ. ಈಗ ಸದ್ಯ ರೈತರಿಗೆ ಯಾವ ರೀತಿಯ ಪರಿಸ್ಥಿತಿ ಬಂದಿದೆ ಅಂತಂದ್ರೆ, ರೈತಾಕಿ ಕೆಲಸವನ್ನ ಬಿಟ್ಟು ಗಾರೆ ಕೆಲಸಕ್ಕೆ ಹೋಗುವಂತಹ ಪರಿಸ್ಥಿತಿ ಬಂದಿದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಬೆಳಗಾವಿ ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆ ಆಗ್ತಿದೆ. ಹಾಗಾಗಿ ಭತ್ತವನ್ನ ಬೆಳೆದಂತ ರೈತರು ಕಂಗಾಲಾಗಿರುವಂತದ್ದು ಗಮನಿಸಬಹುದು. ರೈತರ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನ ಗದ್ದೆಯಲ್ಲಿ ಇಟ್ಕೊಂಡು ಪ್ರತ್ಯಕ್ಷವಾಗಿ ಈ ದೃಶ್ಯವನ್ನ ತೋರಿಸುವ ಕೆಲಸವನ್ನು ಕೂಡ ಮಾಡ್ತಿರುವಂತದ್ದು. ಪ್ರಮುಖವಾಗಿ ಬೆಳಗಾವಿ ತಾಲೂಕಿನ ಎಳ್ಳೂರು ಗ್ರಾಮದ ಹೊರವಲಯದಲ್ಲಿ ಇರುವಂತಹ ಜಮೀನಿನಲ್ಲಿ ನಾನಿರುವಂತದ್ದು. ಪಶ್ಚಿಮ ಘಟ್ಟ ಪ್ರದೇಶ ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆ ಆಗ್ತಿದೆ. ಹಾಗಾಗಿ ಬಳ್ಳಾರಿ ನಾಲಾ ಉಕ್ಕಿ ಹರಿಯೋದ್ರಿಂದ ಈ ಒಂದು ಪ್ರದೇಶದಲ್ಲಿ ಏನ್ ಬೆಳೆದಂತ ಭತ್ತ ಸಂಪೂರ್ಣವಾಗಿ ಜಲಾವೃತಗೊಂಡು ಕಪ್ಪೆ ಮಾಸನ್ನ ಕೂಡ ಕಟ್ಟಿರುವಂತದ್ದು. ಹೀಗಾಗಿ ಜಲಾವೃತಗೊಂಡಂತ ಜಮೀನಿನಲ್ಲಿ ಏನ್ ಕಪ್ಪೆ ಮಾಸ ಕಟ್ಟಿದೆ ಅದನ್ನ ಹೊರಗೆ ಹಾಕುವ ಕೆಲಸವನ್ನ ಇಲ್ಲಿ ರೈತರು ಮಾಡ್ತಿರುವಂತದ್ದು ಗಮನಿಸಬಹುದು. ಯಾವ ರೀತಿಯಾಗಿ ಕಪ್ಪೆ ಮಾಸ ಕಟ್ಟಿದೆ ಅನ್ನೋದನ್ನ ಇದನ್ನ ಹೀಗೆ ಬಿಟ್ರೆ ಇರೋ ಭತ್ತ ಕೂಡ ಬರೋದಿಲ್ಲ. ಆದ್ರೆ ಎರಡೆರಡು ಬಾರಿ ಭತ್ತವನ್ನ ಬೆಳೆದ್ರು ಕೂಡ ರೈತರ ಪರಿಸ್ಥಿತಿ ಈ ರೀತಿಯಾಗಿ ಇರುವಂತದ್ದು. ಹಾಗಾಗಿ ಏನ್ ರೈತರು ಕೂಡ ಈ ಭಾಗದ ರೈತರು ಕೂಡ ಕಳೆದ ಹಲವಾರು ವರ್ಷಗಳಿಂದ ನಿರಂತರವಾಗಿ ಒತ್ತಾಯವನ್ನು ಕೂಡ ಮಾಡ್ಕೊಂಡು ಬರ್ತಿದ್ದಾರೆ. ಹೂಳನ್ನೇ ಎತ್ತಬೇಕು, ಬಳ್ಳಾರಿ ನಾಲದ ಹೂಳನ್ನ ಎತ್ತಬೇಕು ಅನ್ನೋ ನಿಟ್ಟಿನಲ್ಲಿ ನಿರಂತರವಾಗಿ ಒತ್ತಾಯ ಮಾಡ್ಕೊಂಡ್ ಬಂದ್ರು. ಯಾವುದೇ ರೀತಿಯಾದಂತ ಪರಿಹಾರ ಈ ರೈತರಿಗೆ ಸಿಗ್ತಾ ಇಲ್ಲ. ಹಾಗಾಗಿ ಈ ಒಂದು ಭಾಗದಲ್ಲಿ ಬಳ್ಳಾರಿ ನಾಲಾದಿಂದ ಕಪ್ಪೆ ಮಾಸು ಗಟ್ಟಿ ಈ ಎಲ್ಲ ಬೆಳೆ ಕೂಡ ಹಾನಿಯಾಗಿರುವಂತದ್ದು. ಬೆಳಗಾವಿ ತಾಲೂಕಿನ ಅನಗೋಳ ಇರ್ಬೋದು, ವಡಗಾವಿ ಇರ್ಬೋದು, ಶಾಪುರ್ ಇರ್ಬೋದು, ಜೊತೆಗೆ ಈ ಬಳ್ಳಾರಿ ನಾಲದ ತಟದಲ್ಲಿ ಇರುವಂತ ರೈತರು ಕೂಡ ಇದೇ ರೀತಿಯನ್ನ ಎದುರಿಸ್ತಾರೆ. ಸುಮಾರು ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ರೈತರು ಈ ಒಂದು ಬೆಳೆಯನ್ನ ಬೆಳೀತಾರೆ. ನಿರಂತರವಾಗಿ ಬೆಳೆಯನ್ನ ಬೆಳೆದ್ರು ಕೂಡ ಈ ಒಂದು ಬೆಳೆ ಅವರ ಕೈಗೆ ಸಿಗ್ತಾ ಇಲ್ಲ. ಈ ರೀತಿಯಾದಂತಹ ಸಂಕಷ್ಟವನ್ನ ಎದುರಿಸುವಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ. ಇದು ಈ ವರ್ಷದ ಪರಿಸ್ಥಿತಿ ಅಷ್ಟೇ ಅಲ್ಲ, ಪ್ರತಿ ವರ್ಷ ಕೂಡ ರೈತರು ಇದೇ ರೀತಿಯಾದಂತಹ ಸಮಸ್ಯೆ ಎದುರಿಸ್ತಾರೆ. ಆದ್ರೆ ಇದಕ್ಕೆ ಯಾವುದೇ ರೀತಿಯಾದಂತಹ ಪರಿಹಾರ ಕೂಡ ಸಿಗುವುದಿಲ್ಲ. ನಾನು ಎಡಬದಿಗೆ ಕೂಡ ಗಮನಿಸಬಹುದು, ಎಡಬದಿಗೆ ಇರುವಂತ ಜಮೀನು ಕೂಡ ಸಂಪೂರ್ಣವಾಗಿ ಕಪ್ಪೆ ಮಾಸನ್ನ ಕಟ್ಟಿರುವಂತದ್ದು. ಈ ಒಂದು ಪ್ರದೇಶದಲ್ಲಿ ಸುಮಾರು ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಯಲಾಗುತ್ತೆ. ಆದ್ರೆ ಇಂದ್ರಾಣಿ, ಬೆಳಗಾವಿ ಬಾಸುಮತಿ ಜೊತೆಗೆ ಬೇರೆ ಬೇರೆ ಭತ್ತದ ತಳಿಯನ್ನ ಇಲ್ಲಿ ಪ್ರಮುಖ ಬೆಳೆಯನ್ನಾಗಿ ಬೆಳೆದ್ರು ಕೂಡ ರೈತರು ಸ್ಥಿತಿ ಮಾತ್ರ ಸುಧಾರಣೆ ಆಗ್ತಿಲ್ಲ. ಪ್ರತಿ ವರ್ಷ ಕೂಡ ಅವರು ಇದೇ ರೀತಿಯಾದಂತಹ ಸಮಸ್ಯೆಯನ್ನು ಎದುರಿಸ್ತಾರೆ. ಶಾಶ್ವತವಾಗಿ ಇದಕ್ಕೆ ಪರಿಹಾರ ಕಲ್ಪಿಸುವ ನಿಟ್ಟಿನಲ್ಲಿ ಯಾವ ಸರ್ಕಾರ ಕೂಡ ಒತ್ತಾಯ ಮಾಡುವ ಕೆಲಸವನ್ನ ಮಾಡೋದಿಲ್ಲ. ಹಾಗಾಗಿ ರೈತರಿಗೆ ಸರ್ಕಾರ ನೆರವಿಗೆ ಬರಬೇಕು, ರೈತರ ಸರಿಯಾದಂತಹ ಸಮೀಕ್ಷೆ ಆಗಬೇಕು ಮತ್ತು ಸಮೀಕ್ಷೆ ಮಾಡಿ ಸರಿಯಾದಂತಹ ಪರಿಹಾರವನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನ ಮಾಡ್ತಾರೆ. ಮತ್ತು ಪ್ರತಿ ವರ್ಷ ಇದೇ ರೀತಿಯ ಸಮಸ್ಯೆ ಆಗೋದ್ರಿಂದ ಬದುಕೋದು ಕೂಡ ಕಷ್ಟ ಆಗತ್ತೆ. ಹೆಂಡತಿ ಮಕ್ಕಳು ಸಾಕೋದು ಹೇಗೆ ಅನ್ನೋ ನಿಟ್ಟಿನಲ್ಲಿ ರೈತರು ಕೂಡ ಪ್ರಶ್ನೆಯನ್ನು ಕೂಡ ಮಾಡ್ತಿರುವಂತದ್ದು. ಬಳ್ಳಾರಿ ನಾಲಾ ನಮ್ಗೆಲ್ಲ ಶಾಪ ಆಗಿದೆ, ಅದನ್ನ ಹೂಳೆತ್ತಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನ ಕೂಡ ಮಾಡ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಮಾಂತೇಶ್ ಜೊತೆ ಮೈಲಾರಪೇಟೆ, ರಿಪಬ್ಲಿಕ್ ಕನ್ನಡ. ಬೆಳೆ ಕೂಡ ಅತಿಯಾದ ಮಳೆಯಿಂದಾಗಿ ಭತ್ತದ ಬೆಳೆ ಸರ್ವನಾಶವಾಗಿದೆ. ಭತ್ತದ ವಿವಿಧ ಬೆಳೆಗಳು ಮಳೆಯಿಂದಾಗಿ ಹಾನಿಯಾಗಿದೆ. ಈಗ ಸದ್ಯ ರೈತರಿಗೆ ಯಾವ ರೀತಿಯ ಪರಿಸ್ಥಿತಿ ಬಂದಿದೆ ಅಂತಂದ್ರೆ, ರೈತಾಕಿ ಕೆಲಸವನ್ನ ಬಿಟ್ಟು ಗಾರೆ ಕೆಲಸಕ್ಕೆ ಹೋಗುವಂತಹ ಪರಿಸ್ಥಿತಿ ಬಂದಿದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಬೆಳಗಾವಿ ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆ ಆಗ್ತಿದೆ. ಹಾಗಾಗಿ ಭತ್ತವನ್ನ ಬೆಳೆದಂತ ರೈತರು ಕಂಗಾಲಾಗಿರುವಂತದ್ದು ಗಮನಿಸಬಹುದು. ರೈತರ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನ ಗದ್ದೆಯಲ್ಲಿ ಇಟ್ಕೊಂಡು ಪ್ರತ್ಯಕ್ಷವಾಗಿ ಈ ದೃಶ್ಯವನ್ನ ತೋರಿಸುವ ಕೆಲಸವನ್ನು ಕೂಡ ಮಾಡ್ತಿರುವಂತದ್ದು. ಪ್ರಮುಖವಾಗಿ ಬೆಳಗಾವಿ ತಾಲೂಕಿನ ಎಳ್ಳೂರು ಗ್ರಾಮದ ಹೊರವಲಯದಲ್ಲಿ ಇರುವಂತಹ ಜಮೀನಿನಲ್ಲಿ ನಾನಿರುವಂತದ್ದು. ಪಶ್ಚಿಮ ಘಟ್ಟ ಪ್ರದೇಶ ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆ ಆಗ್ತಿದೆ. ಹಾಗಾಗಿ ಬಳ್ಳಾರಿ ನಾಲಾ ಉಕ್ಕಿ ಹರಿಯೋದ್ರಿಂದ ಈ ಒಂದು ಪ್ರದೇಶದಲ್ಲಿ ಏನ್ ಬೆಳೆದಂತ ಭತ್ತ ಸಂಪೂರ್ಣವಾಗಿ ಜಲಾವೃತಗೊಂಡು ಕಪ್ಪೆ ಮಾಸನ್ನ ಕೂಡ ಕಟ್ಟಿರುವಂತದ್ದು. ಹೀಗಾಗಿ ಜಲಾವೃತಗೊಂಡಂತ ಜಮೀನಿನಲ್ಲಿ ಏನ್ ಕಪ್ಪೆ ಮಾಸ ಕಟ್ಟಿದೆ ಅದನ್ನ ಹೊರಗೆ ಹಾಕುವ ಕೆಲಸವನ್ನ ಇಲ್ಲಿ ರೈತರು ಮಾಡ್ತಿರುವಂತದ್ದು ಗಮನಿಸಬಹುದು. ಯಾವ ರೀತಿಯಾಗಿ ಕಪ್ಪೆ ಮಾಸ ಕಟ್ಟಿದೆ ಅನ್ನೋದನ್ನ ಇದನ್ನ ಹೀಗೆ ಬಿಟ್ರೆ ಇರೋ ಭತ್ತ ಕೂಡ ಬರೋದಿಲ್ಲ. ಆದ್ರೆ ಎರಡೆರಡು ಬಾರಿ ಭತ್ತವನ್ನ ಬೆಳೆದ್ರು ಕೂಡ ರೈತರ ಪರಿಸ್ಥಿತಿ ಈ ರೀತಿಯಾಗಿ ಇರುವಂತದ್ದು. ಹಾಗಾಗಿ ರೈತರು ಕೂಡ ಈ ಭಾಗದ ರೈತರು ಕೂಡ ಕಳೆದ ಹಲವಾರು ವರ್ಷಗಳಿಂದ ನಿರಂತರವಾಗಿ ಒತ್ತಾಯವನ್ನು ಕೂಡ ಮಾಡ್ಕೊಂಡು ಬರ್ತಿದ್ದಾರೆ. ಹೂಳನ್ನೇ ಎತ್ತಬೇಕು,
ಬಳ್ಳಾರಿ ನಾಲದ ಹೂಳನ್ನ ಎತ್ತಬೇಕು ಅನ್ನೋ ನಿಟ್ಟಿನಲ್ಲಿ ನಿರಂತರವಾಗಿ ಒತ್ತಾಯ ಮಾಡ್ಕೊಂಡ್ ಬಂದ್ರು. ಯಾವುದೇ ರೀತಿಯಾದಂತ ಪರಿಹಾರ ಈ ರೈತರಿಗೆ ಸಿಗ್ತಾ ಇಲ್ಲ. ಹಾಗಾಗಿ ಈ ಒಂದು ಭಾಗದಲ್ಲಿ ಬಳ್ಳಾರಿ ನಾಲಾದಿಂದ ಕಪ್ಪೆ ಮಾಸು ಗಟ್ಟಿ ಈ ಎಲ್ಲ ಬೆಳೆ ಕೂಡ ಹಾನಿಯಾಗಿರುವಂತದ್ದು. ಬೆಳಗಾವಿ ತಾಲೂಕಿನ ಅನಗೋಳ ಇರ್ಬೋದು, ವಡಗಾವಿ ಇರ್ಬೋದು, ಶಾಪುರ್ ಇರ್ಬೋದು, ಜೊತೆಗೆ ಈ ಬಳ್ಳಾರಿ ನಾಲದ ತಟದಲ್ಲಿ ಇರುವಂತ ರೈತರು ಕೂಡ ಇದೇ ರೀತಿಯನ್ನ ಎದುರಿಸ್ತಾರೆ. ಸುಮಾರು ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ರೈತರು ಈ ಒಂದು ಬೆಳೆಯನ್ನ ಬೆಳೀತಾರೆ. ನಿರಂತರವಾಗಿ ಬೆಳೆಯನ್ನ ಬೆಳೆದ್ರು ಕೂಡ ಈ ಒಂದು ಬೆಳೆ ಅವರ ಕೈಗೆ ಸಿಗ್ತಾ ಇಲ್ಲ. ಈ ರೀತಿಯಾದಂತಹ ಸಂಕಷ್ಟವನ್ನ ಎದುರಿಸುವಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ. ಇದು ಈ ವರ್ಷದ ಪರಿಸ್ಥಿತಿ ಅಷ್ಟೇ ಅಲ್ಲ, ಪ್ರತಿ ವರ್ಷ ಕೂಡ ರೈತರು ಇದೇ ರೀತಿಯಾದಂತಹ ಸಮಸ್ಯೆ ಎದುರಿಸ್ತಾರೆ. ಆದ್ರೆ ಇದಕ್ಕೆ ಯಾವುದೇ ರೀತಿಯಾದಂತಹ ಪರಿಹಾರ ಕೂಡ ಸಿಗುವುದಿಲ್ಲ. ನಾನು ಎಡಬದಿಗೆ ಕೂಡ ಗಮನಿಸಬಹುದು, ಎಡಬದಿಗೆ ಇರುವಂತ ಜಮೀನು ಕೂಡ ಸಂಪೂರ್ಣವಾಗಿ ಕಪ್ಪೆ ಮಾಸನ್ನ ಕಟ್ಟಿರುವಂತದ್ದು. ಈ ಒಂದು ಪ್ರದೇಶದಲ್ಲಿ ಸುಮಾರು ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಯಲಾಗುತ್ತೆ. ಆದ್ರೆ ಇಂದ್ರಾಣಿ, ಬೆಳಗಾವಿ ಬಾಸುಮತಿ ಜೊತೆಗೆ ಬೇರೆ ಬೇರೆ ಭತ್ತದ ತಳಿಯನ್ನ ಇಲ್ಲಿ ಪ್ರಮುಖ ಬೆಳೆಯನ್ನಾಗಿ ಬೆಳೆದ್ರು ಕೂಡ ರೈತರು ಸ್ಥಿತಿ ಮಾತ್ರ ಸುಧಾರಣೆ ಆಗ್ತಿಲ್ಲ. ಪ್ರತಿ ವರ್ಷ ಕೂಡ ಅವರು ಇದೇ ರೀತಿಯಾದ ಸಮಸ್ಯೆಯನ್ನು ಎದುರಿಸ್ತಾರೆ. ಶಾಶ್ವತವಾಗಿ ಇದಕ್ಕೆ ಪರಿಹಾರ ಕಲ್ಪಿಸುವ ನಿಟ್ಟಿನಲ್ಲಿ ಯಾವ ಸರ್ಕಾರ ಕೂಡ ಒತ್ತಾಯ ಮಾಡುವ ಕೆಲಸವನ್ನ ಮಾಡೋದಿಲ್ಲ. ಹಾಗಾಗಿ ರೈತರಿಗೆ ಸರ್ಕಾರ ನೆರವಿಗೆ ಬರಬೇಕು, ರೈತರ ಸರಿಯಾದಂತಹ ಸಮೀಕ್ಷೆ ಆಗಬೇಕು ಮತ್ತು ಸಮೀಕ್ಷೆ ಮಾಡಿ ಸರಿಯಾದಂತಹ ಪರಿಹಾರವನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನ ಮಾಡ್ತಾರೆ. ಮತ್ತು ಪ್ರತಿ ವರ್ಷ ಇದೇ ರೀತಿಯ ಸಮಸ್ಯೆ ಆಗೋದ್ರಿಂದ ಬದುಕೋದು ಕೂಡ ಕಷ್ಟ ಆಗತ್ತೆ. ಹೆಂಡತಿ ಮಕ್ಕಳು ಸಾಕೋದು ಹೇಗೆ ಅನ್ನೋ ನಿಟ್ಟಿನಲ್ಲಿ ರೈತರು ಕೂಡ ಪ್ರಶ್ನೆಯನ್ನು ಕೂಡ ಮಾಡ್ತಿರುವಂತದ್ದು. ಬಳ್ಳಾರಿ ನಾಲ ನಮ್ಗೆಲ್ಲ ಶಾಪ ಆಗಿದೆ, ಅದನ್ನ ಹೂಳೆತ್ತಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನ ಕೂಡ ಮಾಡ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಮಾಂತೇಶ್ ಜೊತೆ ಮೈಲಾರಪೇಟ, ರಿಪಬ್ಲಿಕ್ ಕನ್ನಡ ಬೆಳಗ್ಗೆ. ಕೂಡ ಅತಿಯಾದ ಮಳೆಯಿಂದಾಗಿ ಭತ್ತದ ಬೆಳೆ ಸರ್ವನಾಶವಾಗಿದೆ. ಭತ್ತದ ವಿವಿಧ ಬೆಳೆಗಳು ಮಳೆಯಿಂದಾಗಿ ಹಾನಿಯಾಗಿದೆ. ಈಗ ಸದ್ಯ ರೈತರಿಗೆ ಯಾವ ರೀತಿಯ ಪರಿಸ್ಥಿತಿ ಬಂದಿದೆ ಅಂತಂದ್ರೆ, ರೈತಾಕಿ ಕೆಲಸವನ್ನ ಬಿಟ್ಟು ಗಾರೆ ಕೆಲಸಕ್ಕೆ ಹೋಗುವಂತಹ ಪರಿಸ್ಥಿತಿ ಬಂದಿದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಬೆಳಗಾವಿ ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆ ಆಗ್ತಿದೆ. ಹಾಗಾಗಿ ಭತ್ತವನ್ನ ಬೆಳೆದಂತ ರೈತರು ಕಂಗಾಲಾಗಿರುವಂತದ್ದು ಗಮನಿಸಬಹುದು. ರೈತರ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನ ಗದ್ದೆಯಲ್ಲಿ ಇಟ್ಕೊಂಡು ಪ್ರತ್ಯಕ್ಷವಾಗಿ ಈ ದೃಶ್ಯವನ್ನ ತೋರಿಸುವ ಕೆಲಸವನ್ನ ಕೂಡ ಮಾಡ್ತಿರುವಂತದ್ದು. ಪ್ರಮುಖವಾಗಿ ಬೆಳಗಾವಿ ತಾಲೂಕಿನ ಎಳ್ಳೂರು ಗ್ರಾಮದ ಹೊರವಲಯದಲ್ಲಿ ಇರುವಂತಹ ಜಮೀನಿನಲ್ಲಿ ನಾನಿರುವಂತದ್ದು. ಪಶ್ಚಿಮ ಘಟ್ಟ ಪ್ರದೇಶ ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆ ಆಗ್ತಿದೆ. ಹಾಗಾಗಿ ಬಳ್ಳಾರಿ ನಾಲ ಉಕ್ಕಿ ಹರಿಯೋದ್ರಿಂದ ಈ ಒಂದು ಪ್ರದೇಶದಲ್ಲಿ ಬೆಳೆದಂತ ಭತ್ತ ಸಂಪೂರ್ಣವಾಗಿ ಜಲಾವೃತಗೊಂಡು ಕಪ್ಪೆ ಮಾಸನ್ನ ಕೂಡ ಕಟ್ಟಿರುವಂತದ್ದು. ಹೀಗಾಗಿ ಜಲಾವೃತಗೊಂಡಂತ ಜಮೀನಿನಲ್ಲಿ ಏನ್ ಕಪ್ಪೆ ಮಾಸ ಕಟ್ಟಿದೆ ಅದನ್ನ ಹೊರಗೆ ಹಾಕುವ ಕೆಲಸವನ್ನ ಇಲ್ಲಿ ರೈತರು ಮಾಡ್ತಿರುವಂತದ್ದು ಗಮನಿಸಬಹುದು. ಯಾವ ರೀತಿಯಾಗಿ ಕಪ್ಪೆ ಮಾಸ ಕಟ್ಟಿದೆ ಅನ್ನೋದನ್ನ, ಇದನ್ನ ಹೀಗೆ ಬಿಟ್ರೆ ಭತ್ತ ಕೂಡ ಬರೋದಿಲ್ಲ. ಆದ್ರೆ ಎರಡೆರಡು ಬಾರಿ ಭತ್ತವನ್ನ ಬೆಳೆದ್ರು ಕೂಡ ರೈತರ ಪರಿಸ್ಥಿತಿ ಈ ರೀತಿಯಾಗಿ ಇರುವಂತದ್ದು. ಹಾಗಾಗಿ ರೈತರು ಕೂಡ, ಈ ಭಾಗದ ರೈತರು ಕೂಡ ಕಳೆದ ಹಲವಾರು ವರ್ಷಗಳಿಂದ ನಿರಂತರವಾಗಿ ಒತ್ತಾಯವನ್ನ ಕೂಡ ಮಾಡ್ಕೊಂಡು ಬರ್ತಿದ್ದಾರೆ. ಹೂಳನ್ನ ಎತ್ತಬೇಕು, ಬಳ್ಳಾರಿ ನಾಲದ ಹೂಳನ್ನ ಎತ್ತಬೇಕು ಅನ್ನೋ ನಿಟ್ಟಿನಲ್ಲಿ ನಿರಂತರವಾಗಿ ಒತ್ತಾಯ ಮಾಡ್ಕೊಂಡ್ ಬಂದ್ರು. ಯಾವುದೇ ರೀತಿಯಾದಂತ ಪರಿಹಾರ ಈ ರೈತರಿಗೆ ಸಿಗ್ತಾ ಇಲ್ಲ. ಹಾಗಾಗಿ ಈ ಒಂದು ಭಾಗದಲ್ಲಿ ಬಳ್ಳಾರಿ ನಾಲಾದಿಂದ ಕಪ್ಪೆ ಮಾಸು ಗಟ್ಟಿ